ಆಕಾಶವಾಣಿ ಲಿಡ್ಕರ್ ನಂಬಿಕೆ ನಿರಂತರ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ. ಭಾಗವಹಿಸುತ್ತಾರೆ ನಿಗಮದ ವ್ಯವಸ್ಥಾಪಕ ನಿರ್ದೇಶಕರಾದ ಡಾಕ್ಟರ್ ವಸುಂಧರಾ ಕೆಎಂ ಹಾಗೂ ಮೈಸೂರಿನ ಚರ್ಮ ಕುಶಲಕರ್ಮಿ ಸ್ವಾಮಿ ಅವರು. ಈ ಕಾರ್ಯಕ್ರಮದ ಪ್ರಾಯೋಜಕರು ಡಾಕ್ಟರ್ ಬಾಬು ಜಗಜೀವನರಾಮ್, ಚರ್ಮ ಕೈಗಾರಿಕಾ ಅಭಿವೃದ್ಧಿ ನಿಗಮ, ಕರ್ನಾಟಕ ಸರ್ಕಾರ. ಕೇಳಿ ಲಿಡ್ಕರ್ ನಂಬಿಕೆ ನಿರಂತರ. ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಮಸ್ಕಾರ. ಈಗ ನಮ್ಮ ಜೊತೆ ಶ್ರೀ ಸ್ವಾಮಿ ಅಂತ ಇದ್ದಾರೆ, ಮೈಸೂರಿನವರು. ಇವರು ಸುಮಾರು 44 ವರ್ಷದ ಚರ್ಮಕುಶಲಕರ್ಮಿಗಳು. ಇವರು ಕೇವಲ 6ನೇ ತರಗತಿವರೆಗೂ ಓದಿದ್ದಾರೆ. ಆದರೆ 4 ಜನ ಕೆಲಸಗಾರರಿಗೆ ಕೆಲಸ ಕೊಟ್ಟಿರುವಂತಹ ಉದ್ಯೋಗದಾತರಾಗಿದ್ದಾರೆ. ಇವರು ಲಿಡ್ಕರ್ ಜೊತೆ ನಿರಂತರವಾಗಿ ಸಂಪರ್ಕದಲ್ಲಿರುವಂತಹ, ನಾವು ಖುಷಿ ಪಡಬಹುದಾದಂತಹ ಹೆಮ್ಮೆಯ ಚರ್ಮಕುಶಲಕರ್ಮಿಗಳು ಅಂತ ಅವ್ರನ್ನ ನಾನು ಪರಿಚಯ ಮಾಡ್ಕೊಡೋಕ್ಕೆ ಭಾಳ ಖುಷಿ ಪಡ್ತೀನಿ. ನಮಸ್ಕಾರ ಸ್ವಾಮಿ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಮೇಡಮ್ ಅವರೇ. ಹೇಗೆ ಅನಿಸ್ತಾ ಇದೆ ಆಕಾಶವಾಣಿಗೆ ಬಂದಿದ್ದೀರಾ? ನನ್ನ ಲೈಫಲ್ಲಿ ಮೊದಲನೇ ಸಾರಿ ಆಕಾಶವಾಣಿ ಒಳಗಡೆ ಕಾಲು ಹಾಕಿದ್ದೀನಿ. ತುಂಬ ಖುಷಿ ಆಗ್ತಾ ಇದೆ ಮೇಡಮ್ ಅವರೇ. ಒಂಥರ ಆಶ್ಚರ್ಯಕಾರಿ ಆಗಿದೆ. ನಾನು ಇಲ್ಲಿ ಬಂದು ಕೂತ್ಕೋಬೋದಾ, ಮಾತಾಡ್ಬೋದಾ? ಕನಸು ಮನಸ್ಸಲ್ಲೂ ನಾನು ನೆನೆಸಿರಲಿಲ್ಲ ನಾನು ಆಕಾಶವಾಣಿ ಒಳಗಡೆ ಬರ್ತೀನಿ ಅಂತ. ನಮ್ಮಂಥ ಬಡ ಕುಶಲಕರ್ಮಿಗಳನ್ನ ಗುರುತಿಸಿ ಮುನ್ನೆಲೆಗೆ ತೊಗೊಂಡು ಬರ್ತಾ ಇದ್ದಾರೆ. ತುಂಬ ಆಶ್ಚರ್ಯಕರ ವಿಚಾರವಾಗಿದೆ ಮೇಡಮ್ ಅವರೇ. ಮೈಸೂರಿನವರು ರೇಡಿಯೋ ಕೇಳ್ತೀರಾ? ಖಂಡಿತ ಮೇಡಮ್ ಅವರೇ. ನಾವು ಸಣ್ಣ ವಯಸ್ಸಿಂದನೂ ಆಕಾಶವಾಣಿ ಕೇಳ್ಕೊಂಡು ನಾವು ಬೆಳೆದಿದ್ದೀವಿ. ಆಕಾಶವಾಣಿ ಬಗ್ಗೆ ಅಪಾರವಾದ ಪ್ರೀತಿ ಇದೆ ನಮಗೆ. ಈಗಲೂ ಸುಧಾ ನಮ್ಮ ಮನೆಯಲ್ಲಿ ಆಕಾಶವಾಣಿ ಅವಾಗ ಕೇಳ್ತೀವಿ ಮೇಡಮ್ ಅವರೇ, ಬೆಳಗಿನ ಜಾವ. ಲಿಡ್ಕರ್ ಜೊತೆಗೆ ಕೈ ಜೋಡಿಸಿದ್ದೀರಾ? ನೀವು ಸ್ವಂತವಾಗಿ ಯಾವಾಗ ಪ್ರಾರಂಭ ಮಾಡಿದ್ದು? ಮೇಡಮ್ ಅವರೇ, ನಾನು ಸುಮಾರು ಒಂದು 20 ವರ್ಷದಿಂದ ನಿಗಮಕ್ಕೆ ಸಪ್ಲೈ ಮಾಡ್ಕೊಂಡು ಬರ್ತಾ ಇದ್ದೀನಿ ಮೇಡಮ್ ಅವರೇ. ತುಂಬ ದೊಡ್ಡ ಮಟ್ಟದಲ್ಲಿ ನನಗೆ ಆರ್ಡ್ರ್ ಸಿಕ್ತು. ಮತ್ತು ನಿಜವಾದ ಕುಶಲಕರ್ಮಿಗಳನ್ನ ಅವರು ಸರ್ಚ್ ಮಾಡಿ ಗುರುತಿಸಿ ನಮ್ಮಂಥವ್ರನ್ನ, ನೀವು ಯಾಕೆ ಅಲ್ಪ ಸ್ವಲ್ಪ ಮಾಡ್ಕೊಂಡು ಈ ಥರ ಮಾಡ್ತಾ ಹೋಗ್ತಾ ಇದ್ದೀರಾ, ನೀವೇ ಒಂದು 4 ಜನ ಕೆಲಸ ಕೊಡ್ಬೋದಲ್ಲ ಅಂತ ಹೇಳಿ ಅತಿ ಹೆಚ್ಚು ಜೆಂಟ್ಸ್ ಚಪ್ಪಲ್ಸ್ ಇರ್ಬೋದು, ಲೇಡೀಸ್ ಚಪ್ಪಲ್ಸ್ ಇರ್ಬೋದು, ತುಂಬ ಆರ್ಡ್ರು ಸಿಗ್ತಾ ಇದೆ. ಒಂದು ವರ್ಷಕ್ಕೆ ಇಲ್ಲ ಅಂದರೂ ಒಂದು 10 ಲಕ್ಷ ರೂಪಾಯಿ ಗಂಟ ನನಗೆ ಆರ್ಡ್ರ್ ಕೊಡ್ತಾ ಇದ್ದಾರೆ. ಹಾಗಾಗಿ ನನ್ನ ಜೊತೆಲಿ ಕೆಲಸ ಮಾಡ್ತಕ್ಕಂಥ ಒಂದು 4 ಜನ ಕುಶಲಕರ್ಮಿಗಳಿಗೆ ಅವ್ರ ಜೀವನ ಕೂಡ ಸಾಗ್ತಾ ಇದೆ, ನನ್ನ ಜೀವನ ಕೂಡ ಸಾಗ್ತಾ ಇದೆ ಮೇಡಮ್ ಅವರೇ. ಹಾಗಾಗಿ ನಾನು ಮೊದಲಿಗಿಂತ ಈಗ ತುಂಬ ಒಂಥರ ಹೆಮ್ಮೆಯಿಂದ ಬದುಕೋತಿ ಥರ ಆಗಿದೆ. ಒಳ್ಳೆ ಬಟ್ಟೆ ಹಾಕ್ತಾ ಇದ್ದೀನಿ, ಒಳ್ಳೆ ಊಟ ಮಾಡ್ತಾ ಇದ್ದೀನಿ, ಜೀವನ ಸುಗಮವಾಗಿ ಸಾಗ್ತಾ ಇದೆ ಮೇಡಮ್. ಸುಧಾರಿಸಿದೆ, ಒಳ್ಳೆಯ ಜೀವನ ನಡೆಸ್ತಾ ಇದ್ದೀರಾ. ಸೊ ನಿಮ್ಮ ಮಾತಿನ ಖುಷಿಯಲ್ಲೇ ಗೊತ್ತಾಗ್ತಾ ಇದೆ ಅದು. ಈಗ ಹೇಳಿದ್ರಿ ಅವರು ಆರ್ಡರ್ ಕೊಡ್ತಾರೆ, ಬಲ್ಕ್ ಆಗಿ ಆರ್ಡರ್ ಕೊಡ್ತಾರೆ, ನಾನು ಲಕ್ಷಾಂತರ ರೂಪಾಯಿ ಇನ್ವೆಸ್ಟ್ ಮಾಡಿ ಅದನ್ನ ನೀವು ಮಾಡಿಕೊಡ್ತೀರಾ ಅಂತ. ಇಂಥ ಕೆಲವೊಂದು ಸಂದರ್ಭದಲ್ಲಿ ಸ್ಟಾಕ್ ನಿಮ್ಮ ಹತ್ರ ಉಳಿದು ಬಿಟ್ರೆ ಹೇಗೆ ಅದನ್ನ ನಿರ್ವಹಿಸ್ತೀರಾ? ನಮ್ಮ ಅದೃಷ್ಟಕ್ಕೆ ಸ್ಟಾಕು ಉಳಿಯೋದೇ ಇಲ್ಲ ಮೇಡಮ್ ಅವರೇ. ನಾವು ಮಾಡ್ತಕ್ಕಂಥ ಜೆಂಟ್ಸ್ ಚಪ್ಪಲ್ ಇರ್ಬೋದು, ಲೇಡೀಸ್ ಚಪ್ಪಲ್ ಇರ್ಬೋದು, ರಿಜೆಕ್ಟೇ ಆಗಲ್ಲ, ಹೆಚ್ಚಿಗೆ ರಿಜೆಕ್ಟೇ ಆಗಲ್ಲ ಮೇಡಮ್ ಅವರೇ. ತುಂಬ ನಿಧಾನವಾಗಿ ಮಾಡ್ತೀವಿ, ತುಂಬ ಕೇರ್ಫುಲ್ಲಾಗಿ ಮಾಡ್ತೀವಿ. ಯಾಕೆಂದರೆ ಒಂದು ನಿಗಮ ಸರ್ಕಾರಕ್ಕೆ, ಗೌರ್ಮೆಂಟ್ಗೆ ನಾವು ಕೊಡೋದ್ರಿಂದ ನಮಗೆ ಅದರಲ್ಲೇ ಅನ್ನ ಸಿಗ್ತಾ ಇದೆ, ಅದರಲ್ಲೇ ನಾವು ಊಟ ಮಾಡ್ತಿರೋದ್ರಿಂದ ನಾವು ಅವ್ರಿಗೆ ಮಾಡ್ತಾ ಇದ್ದೀವಿ ಅಂತ ಅಂದ್ರೇ ಸಾಕು. ಅದೇನೋ ಒಂಥರ ಶ್ರದ್ಧೆಯಿಂದ, ಭಕ್ತಿಯಿಂದ ಮಾಡ್ತೀವಿ. ಯಾವ ಚಪ್ಪಲಿನೂ ರಿಜೆಕ್ಟೇ ಆಗಲ್ಲ ಮೇಡಮ್ ಅವರೇ ನಾವು ಮಾಡೋ ಚಪ್ಪಲಿ. ನೀವು ಬರೀ ಚಪ್ಪಲಿ ಮಾತ್ರನ ಮಾಡೋದು? ಸ್ಯಾಂಡಲ್ಸ್ ಮಾಡ್ತೀವಿ, ಲೇಡೀಸು ಸ್ಯಾಂಡಲ್ಸು, ಜೆಂಟ್ಸು ಸ್ಯಾಂಡಲ್ಸು, ಮತ್ತು ಮೈಸೂರು ಮಹಾರಾಜ ಬ್ರ್ಯಾಂಡು, ಅದು ಕೂಡ ನಾನು ಕೂಡ ಹೇಳ್ಕೊಟ್ಟು ನನ್ನ ಕೈಲೂ ಮಾಡಿಸಿದ್ದಾರೆ. ರಾಜಣ್ಣ ಮತ್ತು ಮೇಡಮ್ ಅವರೆಲ್ಲ ಹೇಳಿ, ನೀನು ಮಾಡು, ನಿನ್ನ ಕೈಲಾಗುತ್ತೆ ಅಂತ ಧೈರ್ಯ ತುಂಬಿ ಅದು ಕೂಡ ಮಾಡಿಸಿದ್ದಾರೆ ಮೇಡಮ್ ಅವರೇ. ಎಲ್ಲ ರೀತಿ ಚಪ್ಪಲಿ ಮಾಡ್ತಾ ಇದ್ದೀನಿ ಮೇಡಮ್ ಅವರೇ ನಾನು. ಅದಕ್ಕೆ ಯಾವ ರೀತಿ ರಾಸಾಯನಿಕಗಳು ಬಳಸ್ತೀರಾ, ಹೇಗೆ? ಒಳ್ಳೊಳ್ಳೆ ಲೆದರ್ಗಳನ್ನ ನಾವು ಆಗ್ರಾದಿಂದ ತೊಗೊಂಡು ಬರ್ತೀವಿ, ಮತ್ತು ತಮಿಳ್ನಾಡಿಂದ ತೊಗೊಂಡು ಬರ್ತೀವಿ, ಕೇರಳದಿಂದ ಕೆಲವು ಗಮ್ಗಳು ತೊಗೊಂಡು ಬರ್ತೀವಿ ಮೇಡಮ್ ಅವರೇ. ತೊಗೊಂಡು ಬಂದು ಇಲ್ಲಿ ನಮಗೆ ಏನು ಸಿಗಲ್ಲ ಅದಕ್ಕೆ ಮಾತ್ರ ನಾವು ಹೊರಗಡೆಯಿಂದ ತೊಗೊಂಡು ಬರ್ತೀವಿ. ಇಲ್ಲೇನು ಸಿಗುತ್ತೆ ಅದನ್ನು ಮ್ಯಾನೇಜ್ ಮಾಡ್ಕೊಂಡು ತಯಾರಿ ಮಾಡ್ತೀವಿ. ಇಲ್ಲಿ ನಿಮಗೆ ಕಚ್ಚಾ ವಸ್ತು ಏನು ಸಿಗತ್ತೆ? ಇಲ್ಲಿ ಕಚ್ಚಾ ವಸ್ತು ಅಂದರೆ ಮೇಡಮ್ ಅವರೇ ಅಂಥದ್ದೇನು ಸಿಗಲ್ಲ ಮೇಡಮ್ ಅವರೇ. ತಮಿಳ್ನಾಡು ಮತ್ತು ಆಗ್ರಾ, ಅದು ಬಿಟ್ರೆ ಕೇರಳ ಮೇಡಮ್ ಅವರೇ. ಬೇಕಾಗಿರುವಂಥದ್ದು ಬೇರೆ ರಾಜ್ಯದಿಂದಾನೇ ಕೊಂಡ್ಕೊಂಡು ಬರಬೇಕು. ಹೌದು ಮೇಡಮ್. ಯಾಕೆ ಅಂತ ಹೇಳಿದ್ರೆ ನಮ್ಮಲ್ಲಿ ಟ್ಯಾನರೀಸ್ ಇಲ್ಲ. ಅದೆಲ್ಲ ನಮ್ಮ ಪರಿಸರ ಮಾಲಿನ್ಯ ನಿಯಂತ್ರಣ ಮಂಡಳಿಯವರು ಎಲ್ಲ ಟ್ಯಾನರಿಗಳನ್ನ ಕ್ಲೋಸ್ ಮಾಡಿದ್ದಾರೆ. ಅಂದರೆ ಅದೊಂದು ಆ್ಯಕ್ಟ್ ಇದೆ. ಸೊ ಆ ಕಾನೂನ ಅನುಸಾರ ಇಲ್ಲಿ ಕರ್ನಾಟಕದಲ್ಲಿ ಯಾವುದೇ ಟ್ಯಾನರಿ ಇಲ್ಲ. ಹಾಗಾಗಿ ನಿಮಗೆ ಚರ್ಮಗಳನ್ನು ಹದ ಮಾಡುವಂಥದ್ದು ಕರ್ನಾಟಕ ರಾಜ್ಯದಲ್ಲಿ ಕೆಲವರು ಸಾಂಪ್ರದಾಯಿಕವಾಗಿ
ಆಗಿ ಗಲ್ಲೆ ಬಾನಿಗಳು ಅಂತ ಇಟ್ಕೊಂಡು ಮಾಡ್ತಾ ಇದ್ದಾರೆ, ಅಲ್ಲಷ್ಟೇ ನಮಗೆ ಸಿಗುತ್ತೆ ಚರ್ಮ, ಹದ ಮಾಡಿದ ಚರ್ಮ. ಅದನ್ನ ಕೊಲ್ಲಾಪುರಿ ಚಪ್ಪಲ್ಗೆ ಮಾತ್ರ ಅದನ್ನ ಬಳಸಬಹುದು ನಾವು. ಇಲ್ಲಿ ಇವರೆಲ್ಲ ಮಾಡುವಂತಹ ಆಧುನಿಕ ಚಪ್ಪಲಿಗಳು, ವಿನ್ಯಾಸಗಳ ಚಪ್ಪಲಿಗಳಿಗೆ ನಿಮಗೆ ಬೇರೆ ರೀತಿಯ ಚರ್ಮ ಬೇಕಾಗುತ್ತೆ. ಟ್ಯಾನರಿ ಇಲ್ಲದೆ ಇರೋದ್ರಿಂದ ಅದನ್ನ ಇವರು ಅದನ್ನ ಹೊರಗಡೆ ರಾಜ್ಯನೇ ಆಶ್ರಯಿಸಬೇಕಾಗತ್ತೆ. ಮೊದಲೆಲ್ಲ ಇದು ಇಂಡಸ್ಟ್ರೀಸ್ ಕಾಮರ್ಸ್ ಅಂಡರಲ್ಲಿ ಇದ್ದಾಗ ಟ್ಯಾನರೀಸ್ಗಳು ಇದ್ವು. ಅವಾಗ ನಾವೇ ಲೆದರ್ ಕೊಟ್ಟು, ಅಂದರೆ ನಿಗಮದಿಂದನೇ ಲೆದರ್ ಕೊಟ್ಟು ಮಾಡಿಸಿದಂಥ ಪ್ರಸಂಗಗಳು ಬಹಳಷ್ಟಿದೆ. ಯಾವಾಗ ಇಲ್ಲಿ ನಮ್ಮ ಪರಿಸರ ಮಾಲಿನ್ಯ ನಿಯಂತ್ರಣ ಮಂಡಳಿಯವರಿಂದ ಟ್ಯಾನರಿಗಳೆಲ್ಲ ಕ್ಲೋಸ್ ಆಗಿ ಒಂದು ಹೊಸ ಕಾನೂನು ಬಂತು, ಅಂದರೆ ಪರಿಸರಕ್ಕೆ ಹಾನಿಕಾರಕವಾಗುತ್ತೆ, ವಿಷಕಾರಿ ಉತ್ಪನ್ನಗಳು ಬರುತ್ತೆ ಅಂತ ಹೇಳಿ, ಆಗ ಇದು ನಿಂತೋಯ್ತು. ಹಾಗಾಗಿ ನಾವು ಅವರಿಗೆ ಧನ ಸಹಾಯ ಮಾಡ್ತೀವಿ, ನೇರ ಸಾಲ ಕೊಡೋದು, ತರಬೇತಿ ಕೊಡೋದು, ಈ ರೀತಿ ಎಲ್ಲ ಇದ್ದಾಗ ತರಬೇತಿ ಕೊಟ್ಟ ಸಂದರ್ಭದಲ್ಲಿ ನಾವು ಲೆದರ್ ಕೊಟ್ಟು ತರಬೇತಿಗಳನ್ನ ಕೊಡ್ತೀವಿ ಅವರಿಗೆ. ಇಲ್ಲ ಅಂತಂದರೆ ಈ ರೀತಿ ಬಲ್ಕ್ ಆರ್ಡರ್ ಕೊಟ್ಟ ಅಂತ ಸಂದರ್ಭದಲ್ಲಿ ಅವರು ಹೊರಗಡೆಯಿಂದ ತರ್ತಾರೆ. ಇನ್ನೊಂದು ಸ್ವಾಮಿಯವ್ರ ವಿಶೇಷ ಅಂತ ಹೇಳಿದ್ರೆ, ನಿಮಗೆ ಮೈಸೂರು ಸಿಲ್ಕ್ ಗೊತ್ತಿದೆ ಅಲ್ಲ, ನಮ್ಮ KSIC-ನಲ್ಲಿ ಇರುವಂತಹ ಮಹಿಳಾ ಉದ್ಯೋಗಿಗಳಿಗೆ ಇವರೇ ತಯಾರು ಮಾಡಿಕೊಡುವಂಥದ್ದು ಪಾದರಕ್ಷೆಗಳನ್ನು, ಬಲ್ಕ್ ಆರ್ಡರ್ಸ್. ಈ ರೀತಿ ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗಳಿಗೂ ನೀವು ಸರಬರಾಜು ಮಾಡ್ತಾ ಇದ್ದೀರಾ? ಅಂದ್ರೆ ಲಿಡ್ಕರ್ ಮೂಲಕನೇ ನಿಮಗೆ ಅದು ಆರ್ಡರ್ ಬರುತ್ತಾ ಅಥವಾ ಆ ಡಿಪಾರ್ಟ್ಮೆಂಟ್ ಇಂದ ಬರುತ್ತೆ? ಲಿಡ್ಕರ್ ಮೂಲಕ ಬರುತ್ತೆ ಮೇಡಮ್ ಅವರೇ. ಅವ್ರು ಬಂದು ಲಿಡ್ಕರ್ ಅವ್ರಿಗೆ ಆರ್ಡರ್ ಕೊಡ್ತಾರೆ. ಲಿಡ್ಕರ್ ಅವರು ಚಾಯ್ಸ್ ಮಾಡ್ತಾರೆ, ಯಾರು ಚಪ್ಪಲಿ ಚೆನ್ನಾಗಿ ಮಾಡ್ತಾನೆ, ಇವ್ನು ಲೇಡೀಸ್ ಚೆನ್ನಾಗಿ ಮಾಡ್ತಾನೆ, ಇವನ್ ಕೈಲಿ ಲೇಡೀಸ್ ಚಪ್ಪಲಿ ಮಾಡ್ಸೋಣ, ಅವ್ನ ಕೈಲಿ ಚೆನ್ನಾಗಿ ಬರುತ್ತೆ ಅಂತ ಗುರುತಿಸಿ ಮೇಡಮ್ ಅವರು ಸೆಲೆಕ್ಟ್ ಮಾಡಿ ಕೊಡ್ತಾರೆ ಮೇಡಮ್ ಅವ್ರು ಆರ್ಡರ್. ಈಗ ನೀವು ಹೇಳಿದ್ರಿ KSIC ಅವರಿಗೆ ಮಹಿಳೆಯರಿಗೆ ಪಾದರಕ್ಷೆಗಳನ್ನ ಮಾಡ್ತಾ ಇದ್ದಾರೆ ಅಂತ. ಅವರಿಗೆ ಇಂಥದೇ ವಿನ್ಯಾಸ ಅನ್ನೋದನ್ನ ನಿರ್ಧರಿಸೋರು ಯಾರು? ನಾವು ಅವರಿಗೆ ಕೊಡ್ತೀವಿ, ಇಲ್ಲಿಂದ ನಮ್ಮಿಂದ ಹೌದೌದು ಇಲಾಖೆಯವರಿಗೆ ನಾವು ನಮ್ಮ ಲಿಡ್ಕರ್ನಲ್ಲಿ ಲಭ್ಯವಿರುವಂತ ಬಹಳಷ್ಟು ವಿನ್ಯಾಸಗಳನ್ನ ಅವ್ರು ಕಳಿಸ್ಕೊಡ್ತೀವಿ. ಅವರು ಅಲ್ಲಿ ನಿರ್ಧಾರ ಮಾಡಿ ನಮ್ಗೆ ಹೇಳ್ತಾರೆ, ನಮ್ಗೆ ಈ ವಿನ್ಯಾಸದಲ್ಲಿ ಇಷ್ಟು ಪಾದರಕ್ಷೆಗಳು ಬೇಕಿದೆ ಅಂತ. ಆಗ ನಾವು ನಮ್ಮ ಯಾರು ರೈಟ್ಫುಲ್ ಆರ್ಟಿಸನ್ ಇರ್ತಾರೆ ಅವ್ರ ಕಡೆಯಿಂದ ಆ ವಿನ್ಯಾಸಗಳನ್ನ ಮಾಡಿಸಿ ಕೊಡ್ತೀವಿ. ಅಂದ್ರೆ ಒಬ್ರಿಗೆ ಆ ಆರ್ಡರ್ ಹೋಗುತ್ತಾ ಹೇಗೆ? ಅವರಲ್ಲಿ ಅಂದ್ರೆ ನಮಗೆ ಪ್ರಮಾಣದ ಮೇಲೆ ನಿರ್ಧಾರ ಆಗುತ್ತೆ. ಅವರು ಸೀಮಿತ ಅವಧಿ ಕೊಡ್ತಾರೆ ಅನ್ಕೊಳ್ಳಿ, ಇವಾಗ 40 ದಿನದಲ್ಲೇ ಸಪ್ಲೈ ಮಾಡಬೇಕು ಅಂದಾಗ ನಾವು ಒಂದಷ್ಟು ಹೆಚ್ಚಿನ ಪ್ರಮಾಣ ಇದ್ರೆ ಅದು 2-3 ಜನ ಚರ್ಮಕುಶಲಕರ್ಮಿಗಳಿಗೆ ಅದನ್ನ ಹಂಚಿಕೆ ಮಾಡ್ತೀವಿ. ಇಲ್ಲ ಅಂತಂದ್ರೆ ತುಂಬಾ ದೀರ್ಘಾವಧಿ ಇದ್ದು ಕಡಿಮೆ ಪ್ರಮಾಣ ಇದ್ರೆ ಒಬ್ಬರಿಗೆ ಕೊಡ್ತೀವಿ. ಮತ್ತೆ ಆ 3 ಜನ ಮಾಡಿರೋ ಅಂಥದನ್ನ ಮತ್ತೆ ಪರೀಕ್ಷೆಗೆ ಒಳಪಡಿಸೋದು ಖಂಡಿತವಾಗ್ಲೂ. ಯಾಕೆಂದ್ರೆ ನಾವು ಟ್ರಸ್ಟ್, ನಂಬಿಕೆ ಉಳಿಸ್ಕೊಳ್ಬೇಕಲ್ವಾ. ಲಿಡ್ಕರ್ ನಂಬಿಕೆ ನಿರಂತರ. ಸೊ ಆ ನಂಬಿಕೆ ನಿರಂತರವಾಗಿರ್ಬೇಕಂತ ಹೇಳಿದ್ರೆ ನಾವು ಅದನ್ನು ಉಳಿಸ್ಕೊಳ್ಳೇಬೇಕು. ಅದು ನಂಬಿಕೆ ಉಳಿಸ್ಕೊಂಡಿಲ್ಲ ಅಂತಂದ್ರೆ ಮತ್ತೆ ಅವ್ರು ಲಿಡ್ಕರ್ ಕಡೆಗೆ ಬರೋದೇ ಇಲ್ಲ. ಇಂಥ ಯಾವ್ದಾದ್ರು ಪ್ರಮೇಯ ಬಂದಿದ್ಯಾ? ಅಂದ್ರೆ 4 ಜನಕ್ಕೆ ಹಂಚಿದಾಗ ವಿನ್ಯಾಸ ಒಂದಿಷ್ಟಾದ್ರೂ ಚೇಂಜಸ್ ಆಗಿರುತ್ತೆ ಅಂತ ಅನ್ಕೊಳ್ತೀನಿ. ಇಂಥದ್ದು ಯಾವ್ದಾದ್ರು ಪ್ರಸಂಗ ಆ ಥರದ್ದು ಸದ್ಯದವರೆಗೂ ಯಾವುದು ಉದ್ಭವಿಸಿಲ್ಲ. ಅಂದ್ರೆ 4 ಜನನು ಸೇಮ್ ಅದೇ ರೀತಿಯಲ್ಲಿ ಮಾಡಿಕೊಡ್ತಾರೆ. ಹೌದು. ಇದಕ್ಕೆ ಅಲ್ವಾ ಹೇಳೋದು ಟ್ಯಾಲೆಂಟ್ ಅಂತ ಹೇಳೋದು. ಈ ಆರೋಗ್ಯದ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ? ಈಗ ನೀವು ಚರ್ಮದ ಜೊತೆಯಲ್ಲಿ ನಿರಂತರವಾಗಿ ಇರ್ತೀರಾ, ರಾಸಾಯನಿಕ ಜೊತೆಗೆ ಇರ್ತೀರಾ, ಕೈಯಲ್ಲೇ ಗಮ್ಮೆಲ್ಲ ಹಾಕೋದು ಕೈಯಲ್ಲೇ ನಡೀತಾ ಇರುತ್ತೆ. ಸೊ ಇಂಥ ಇದರಲ್ಲಿ ನಿಮ್ಮ ಆರೋಗ್ಯ ಹೇಗಿರುತ್ತೆ? ಶರೀರ ಆ ಚರ್ಮಕ್ಕೆ ಹೊಂದ್ಕೊಬಿಟ್ಟಿದೆ ಮೇಡಮ್ ಅವರೇ. ನಮಗೆ ಯಾವುದು ಕಾಯಿಲೆನೇ ಬರಲ್ಲ. ಮಾಸ್ಕು ಕೂಡ ಹಾಕಲ್ಲ ಕೆಲವು ಸಂದರ್ಭದಲ್ಲಿ, ಹಾಗೆ ಕೆಲಸ ಮಾಡ್ತಾ ಇರ್ತೀವಿ ನಾವು. ಆ ಗಮ್ಮುಂದು ಸ್ಮೆಲ್ಲು ಬೇರೆಯವ್ರು ಏನಾರ ಒಂದು 10 ನಿಮಿಷ ನಿಂತ್ಕೊಂಡ್ರೆ ಆ ಜಾಗದಲ್ಲಿ ಅವ್ರಿಗೆ ಒಂಥರ ತಡ್ಕೊಳಕ್ಕಾಗಲ್ಲ, ನಿಶಾ ಬಂದ್ಬಿಡುತ್ತೆ ಅವ್ರಿಗೆ. ನಾವು ಅದ್ರ ಜೊತೆಲೇ ಬೆಳೆದಿರೋದ್ರಿಂದ ನಮಗೇನು ಪ್ರಾಬ್ಲಮ್ ಆಗಲ್ಲ ಮೇಡಮ್ ಅವರೇ. ಮನೆ ಮಂದಿ ಎಲ್ಲ ಮಾಡ್ತೀವಿ, ನನ್ನ ಹೆಂಡ್ತಿ ನನ್ನ ಮಕ್ಕಳು ಕೂಡ ಸಹಾಯ ಮಾಡ್ತಾರೆ ನನಗೆ. ಬಂದು 400 ಜೊತೆ 500 ಜೊತೆ ಮೇಡಮ್ ಅವ್ರು ಆರ್ಡ್ರ್ ಕೊಟ್ಟಿರ್ತಾರೆ. ಮತ್ತು 60 ದಿವಸದಲ್ಲಿ ಅವರು ಕೊಡಬೇಕು ಅಂತ ಒಂದು ಕಾನೂನಿದೆ. 60 ದಿವಸ ಮುಗಿದು ಹೋಗ್ಬಿಡುತ್ತೆ, ಅಷ್ಟರಲ್ಲಿ ನೀವೆಲ್ಲ ನನಗೆ ಸಹಾಯ ಮಾಡಬೇಕು ಅಂದರೆ ನಮ್ಮ ಮನೆ ಜನ ಎಲ್ಲ ಸಹಾಯ ಮಾಡ್ತಾರೆ ಮೇಡಮ್ ಅವರೇ. ನಿಮಗೆ ಯಾವುದಾದ್ರೂ ಬೇರೆ ಸೌಲಭ್ಯಗಳು ಏನಾದರೂ ಸಿಕ್ಕಿದೆ ಮೇಡಮ್ ಅವರೇ? ನನಗೆ ಕುಟೀರ ಕೊಟ್ಟಿದ್ದಾರೆ, ಆಧುನಿಕ ಮಾರಾಟ ಕುಟೀರ ಅಂತ ಕೊಟ್ಟಿದ್ದಾರೆ. ರಸ್ತೆ ಬದಿಲಿ ಪೆಟ್ಟಿಗೆ ಅಂಗಡಿಗಳು ನೀವು ನೋಡಿರ್ತೀರಾ, ಅದೇ ಥರ ನನಗೂ ಒಂದು ಕೊಟ್ಟಿದ್ದಾರೆ. ಏನೋ ಬಡವ ಇವನು ಬದುಕಲಿ ಅನ್ನೋ ಉದ್ದೇಶಕ್ಕೆ ಚೆನ್ನಾಗಿ ಆರ್ಡ್ರ್ ಕೊಡೋದು ಸ್ಟಾರ್ಟ್ ಮಾಡಿದ್ಮೇಲೆ ಒಂದು ಪ್ರೊಡಕ್ಷನ್ ಯೂನಿಟ್ ಅಂತ ಮಾಡ್ಕೊಂಡೆ. ಒಂದು ಕಂಪ್ರೆಸರ್ ಮಿಷಿನ್, ಪ್ರೆಶಿಂಗ್ ಮಿಷಿನ್ ಅಂತ ಎಲ್ಲ ಇದೆ. ಅದನ್ನೆಲ್ಲ ನಾನು ಓನಾಗಿ ಪರ್ಚೇಸ್ ಮಾಡ್ಕೊಂಡು ಒಂದಷ್ಟು ಇನ್ನಷ್ಟು ಜಾಸ್ತಿ ಪ್ರೊಡಕ್ಷನ್ ಮಾಡ್ತಾ ಇದ್ದೀನಿ ಮೇಡಮ್ ಅವರೇ. ಈ ಮಿಷನರೀಸ್ ಅಂತ ಹೇಳಿದ್ರಲ್ಲ, ಇದನ್ನ ಎಲ್ಲಿಂದ ನೀವು? ಆಗ್ರಾ ಮೇಡಮ್ ಅವರೇ, ಎಲ್ಲ ಆಗ್ರಾಯಿಂದ ತೊಗೊಂಡು ಬರಬೇಕು ಮೇಡಮ್ ಅವರೇ. ಕರ್ನಾಟಕದಲ್ಲಿ ಸಿಗಲ್ಲ ಮೇಡಮ್ ಅವರೇ. ಅದೆಲ್ಲ ಪ್ರೆಸ್ಸಿಂಗ್ ಮಿಷಿನ್ ಇರ್ಬೋದು, ಒಂಥರ ಸ್ಕ್ಯಾವಿಂಗ್ ಮಿಷಿನ್ ಅಂತ ಬರುತ್ತೆ ಮೇಡಮ್. ಲೆದರ್ ಕೈಯಲ್ಲಿ ಕೆತ್ಕೊಂಡು ಕೂತ್ಕೊಂಡ್ರೆ ಅದು ದಿನವೆಲ್ಲ ಬೇಕು. ಒಂದು ಸ್ಕ್ಯಾವಿಂಗ್ ಮಿಷಿನ್ ಅಂತ ಬರುತ್ತೆ, ಅದು ತೊಗೊಂಡಿದ್ದೀವಿ.
ಅದರಲ್ಲಿ ಕೆಲಸ ಬೇಗ ಆಗುತ್ತೆ ಮೇಡಮ್. ಈಗ ಇಂಥ ಮಿಷನರೀಸು ಅಷ್ಟು ದೂರದಿಂದ ಇವರು ತರಿಸ್ಕೊಳ್ಬೇಕು, ಇದಕ್ಕೆ ಏನಾದರೂ ಸಾಲ ಸೌಲಭ್ಯಗಳು ಆ ಥರದ್ದು ನೇರ ಸಾಲ ಯೋಜನೆ ಇದೆ, ತರಿಸ್ಕೊಳ್ಬಹುದು. ಮತ್ತೆ ಅವರು ನಮಗೆ ಅಂದ್ರೆ ಇದಕ್ಕೆ ನಿಗದಿತವಾಗಿ ಉಪಕರಣಗಳನ್ನ ತರಿಸ್ಕೊಳ್ಳಕ್ಕೆ ಅಂತಾನೆ ನಾವು ಯಾವುದೇ ರೀತಿ ರಿಸ್ಟ್ರಿಕ್ಷನ್ಸ್ ಇಲ್ಲ, ಅದನ್ನ ಅವ್ರು ಯಾವುದಕ್ಕಾದ್ರೂ ಉಪಯೋಗಿಸ್ಕೊಳ್ಬಹುದು. G+2 ಮನೆ ಕೂಡ ಮೈಸೂರಿನಲ್ಲಿ ಅಲಾಟ್ ಆಗಿದೆ, ಹಸ್ತಾಂತರ ಆಗಬೇಕು ಅವ್ರ ಹೆಸರಿಗೆ. ಸೊ ಹಾಗಾಗಿ ನಿಗಮ ಕೊಡುವಂತ ದುಡ್ಡಿನಲ್ಲಿ ನೀವು ಕಚ್ಚಾ ವಸ್ತುನಾದ್ರೂ ತಗೋಬಹುದು, ನಿಮ್ಮ ಮಿಷನರೀಸ್ ಆದ್ರೂ ತಗೊಳ್ಬಹುದು, ಏನಾದ್ರೂ ತಗೊಳ್ಬಹುದು. ಇದಕ್ಕೆ ಅವರು ಏನಾದ್ರೂ ನಿಮಗೆ ಏನಾದ್ರೂ ಲೆಕ್ಕ ಕೊಡ್ಬೇಕಾ, ಈ ದುಡ್ಡನ್ನ ಇದಕ್ಕೆ ಉಪಯೋಗಿಸಿದ್ದೀವಿ ಆ ರೀತಿ? ಇಲ್ಲ, ಯಾಕಂದ್ರೆ ನಾವು ಬೆನಿಫಿಷರಿನ ಸೆಲೆಕ್ಟ್ ಮಾಡ್ಬೇಕಾದ್ರೆ ಕೆಲವೊಂದು ಕಂಡೀಷನ್ಸ್ ಹಾಕಿರ್ತೀವಿ ಫಲಾನುಭವಿಗಳ ಆಯ್ಕೆನಲ್ಲಿ. ಸೊ ಅದ್ರಲ್ಲಿ ಅವರು ಸಕ್ಸಸ್ಫುಲ್ ಆಗಿ ನೇರವಾಗಿ ಆಯ್ಕೆ ಆಗಿದ್ರೆ ನಾವು ಯಾವುದೇ ರೀತಿ ಕಂಡೀಷನ್ಸ್ ಇರಲ್ಲ. ಅದು ಅವರು ಉದ್ಯೋಗಕ್ಕೋಸ್ಕರನೇ ಅವ್ರ ಜೀವನಕ್ಕೋಸ್ಕರ ಕೊಡ್ತಾ ಇರೋದ್ರಿಂದ ಅವ್ರು ಆರಾಮಾಗಿ ತಗೊಳ್ಬಹುದು. ಅದೇನು ನೆಕ್ಸ್ಟ್ ಅವ್ರಿಗೆ ಅವ್ರ ಜವಾಬ್ದಾರರಲ್ಲ ಅವರು. ಅಂದರೆ ನಾನು ಇದನ್ನು ತೊಗೊಂಡಿದ್ದೀನಿ, ಇದಕ್ಕೆ ಬಳಸ್ಕೊಂಡಿದ್ದೀನಿ ಅಂತೇನು ಪ್ರಶ್ನೆಗಳಿರಲ್ಲ, ಯಾಕೆಂದರೆ ಅವ್ರ ಮೇಲೆ ಟ್ರಸ್ಟ್, ನಂಬಿಕೆ ಮೇಲೇ ಅದು ನಡೀತಾ ಇರುವಂಥದ್ದು. ಸಾಲ ಸೌಲಭ್ಯ ಕೊಡ್ತೀವಿ, ಅವರು ಯಾವುದಕ್ಕಾದ್ರೂ ಉಪಯೋಗಿಸ್ಕೊಳ್ಬಹುದು, ಅದ್ರದ್ದು ಲೆಕ್ಕಾಚಾರ ನಾವು ಕೇಳಲ್ಲ ಅಂತ ಹೇಳಿದ್ರಿ. ಆದರೆ ಕೊಟ್ಟ ಸಾಲನ ಹಿಂಪಡಿಬೇಕಾಗತ್ತೆ, ಕಂತುಗಳಲ್ಲಿ ಅವರು ದುಡ್ಡು ಕಟ್ತಾರೆ, ಕಂತುಗಳನ್ನ ಹಿಂದಿರುಗಿಸ್ತಾ ಇದ್ದಾರೆ. ಹೇಗೆ ಕಂತು ನಿಗದಿಯಾಗತ್ತೆ? ಅಂದರೆ ಈಗ ನಾವು ಅವರಿಗೆ ಕೊಡೋದು 50,000 ರೂಪಾಯಿ ಆಗಿರುತ್ತೆ. 50,000 ಲೋನ್ ಮತ್ತು 50,000 ಇದು ಮ್ಯಾಕ್ಸಿಮಮ್ ಲಿಮಿಟ್. ಹೌದೌದು, ಸರ್ಕಾರದ ಲಿಮಿಟ್ ಅದು. ಅವರು ಅದರಲ್ಲಿ ಅವರು 3 ತಿಂಗಳಿಗೆ ಒಂದ್ಸರ್ತಿ ಬ್ಯಾಂಕ್ಗೆ ಕಟ್ತಾ ಹೋಗ್ತಾರೆ, ಕಂತುಗಳನ್ನ ಕಟ್ತಾ ಹೋಗ್ತಾರೆ. ನಾವು ಯಾವುದೇ ರೀತಿ ಅವ್ರಿಗೆ ದೌರ್ಜನ್ಯ ಎಸಗೋದು, ಏಕೆಂದರೆ ಅವರು ಆಲ್ರೆಡಿ ಅವರು ಒಂದು ರೀತಿ ದೌರ್ಜನ್ಯಕ್ಕೊಳಗಾದಂಥ ಸಮುದಾಯದಿಂದ ಬಂದಿರೋಂಥವ್ರು. ಹಾಗಾಗಿ ಅವ್ರ ಮೇಲೆ ಯಾವುದೇ ರೀತಿಯ ಕಾನೂನನ್ನು ತುಂಬ ಬಿಗುವಾಗಿ ಅವ್ರಿಗೆ ನಾವು ಹೇರೋದಿಲ್ಲ. ಅವ್ರ ಜೊತೆ ಸೌಹಾರ್ದಯುತವಾಗಿ ಹೇಳ್ತೀವಿ, ಯಾಕೆಂದರೆ ಅವ್ರಿಗೆ ನಿರಂತರವಾಗಿ ಉದ್ಯೋಗ ಕೊಡ್ತಾ ಇರೋದ್ರಿಂದ ಅವರು ತುಂಬ ಟ್ರಸ್ಟ್ಫುಲ್ ಆಗಿ ಕಟ್ಕೊಂಡು ಹೋಗ್ತಾರೆ. ಕೆಲವರು ಕಟ್ಟದೇ ಇರೋರಿಗೆ ನಾವು ನಿರಂತರವಾಗಿ ನೋಟಿಸ್ಗಳನ್ನ ಕೂಡ ಕೊಡ್ತಾ ಇದ್ದೀವಿ. ಸೊ ನೇರವಾಗಿ ಕಟ್ತಾರ ಅಥವಾ ಅವರ ಖಾತೆ ಮೂಲಕ ಬರುತ್ತೆ? ಬ್ಯಾಂಕ್ ಮೂಲಕ. ಇದಕ್ಕೆ ಏನಾದರೂ ಬಡ್ಡಿ? ಇಲ್ಲ, ಆ ರೀತಿ ಏನಿಲ್ಲ. ಸೊ ಕೊಟ್ಟಂತ 50,000 ಏನು ಸಾಲ ಸೌಲಭ್ಯ, ಇದು ಮ್ಯಾಕ್ಸಿಮಮ್ ಲಿಮಿಟ್. ಎಷ್ಟು ತಗೊಂಡಿರ್ತಾರೆ ಅದನ್ನ ಮರುಪಾವತಿ ಮಾಡಬೇಕಾಗತ್ತೆ. ಇದಕ್ಕೆ ನಿಗದಿತ ಸಮಯ ಅನ್ನೋದು ಇರತ್ತೆ. ಈಗ ನೀವು ಹೇಳಿದ್ರಿ ಲಿಡ್ಕರ್ ಮೂಲಕ ನಿಮಗೆ ಆರ್ಡರ್ ಬರುತ್ತೆ ಅಂತ. ಲಿಡ್ಕರ್ ಯಾವ ವಿನ್ಯಾಸವನ್ನ ಕೊಡುತ್ತೆ ಅದನ್ನ ಮಾತ್ರ ಮಾಡ್ತೀರಾ, ಅಥವಾ ನಿಮಗೆ ತೋಚಿದಂತ ಹೊಸ ವಿನ್ಯಾಸವನ್ನ ಮಾಡಿ ಅದನ್ನು ಏನಾದರೂ ಮಾರಾಟ ಮಾಡ್ತೀರಾ? ನಮಗೆ ತೋಚಿದಂಥ ಹೊಸ ವಿನ್ಯಾಸಗಳನ್ನ ನಾವು ಮೊದಲೇ ಆಲ್ರೆಡಿ ಸ್ಯಾಂಪಲ್ ಮಾಡಿ ಅವ್ರಿಗೆ ಕೊಟ್ಟಿರ್ತೀವಿ ಮೇಡಮ್ ಅವರೇ. ನಿಗಮದಲ್ಲಿ ಟೆಕ್ನಿಷಿಯನ್ಗಳೆಲ್ಲ ಕೂತ್ಕೊಂಡು ಅವರು ಒಂದು ಕಮಿಟಿ ಅಂತ ಮಾಡಿರ್ತಾರೆ. ಆ ಕಮಿಟಿಲಿ ಯಾವುದು ಪಾಸ್ ಆಗುತ್ತೆ ಅದನ್ನೇ ನಾವು ನಮಗೆ ಆರ್ಡ್ರ್ ಕೊಡ್ತಾರೆ ಮೇಡಮ್ ಅವರೇ. ಅದೇ ಚಪ್ಪಲಿನ ನಾವು ತಯಾರಿ ಮಾಡಿ ನಿಗಮಕ್ಕೆ ಸರಬರಾಜು ಮಾಡ್ತೀವಿ ಮೇಡಮ್ ಅವರೇ. ಆರ್ಡರ್ ಕೊಟ್ಟರೆ ಮಾತ್ರ ಮಾಡ್ತೀರಾ, ಇಲ್ಲ ಅಂತಂದರೆ ನೀವು ಬೇರೆ ಯಾವ ಉತ್ಪಾದನೆಯನ್ನು ಮಾಡೋಲ್ವಾ? ಇಲ್ಲ ಮೇಡಮ್ ಅವರೇ, ನಾವು ಬರೀ ನಿಗಮಕ್ಕೆ ಮಾತ್ರ ಸಪ್ಲೈ ಮಾಡ್ತಾ ಇದ್ದೀವಿ ಮೇಡಮ್ ಅವರೇ. ನಿರಂತರವಾಗಿ ಆರ್ಡ್ರ್ ಸಿಗ್ತಾನೇ ಇದೆ ನಮಗೆ. ಹಾಗಾಗಿ ಬೇರೆ ಕಡೆಗೆ ನಾವು ಮಾಡೋಕ್ಕೆ ನಮಗೆ ಸಮಯನೇ ಸಿಗ್ತಾ ಇಲ್ಲ. ನೀವು ಎಷ್ಟು ತಲೆಮಾರಿಂದ ಮಾಡ್ಕೊಂಡು ಬರ್ತಾ ಇದ್ದೀರಾ ನಿಮ್ಮ ಈ ಕುಟುಂಬದ ವೃತ್ತಿಯನ್ನು? ಇದು ತಾತ ಮಾಡ್ತಿದ್ರಂತೆ ಮುಂಚೆ, ಅದಾದಮೇಲೆ ನಮ್ಮ ತಂದೆಯವ್ರು ಮಾಡ್ತಾಯಿದ್ರು. ನಮ್ಮ ತಂದೆಯವರಾದಮೇಲೆ ನಮ್ಮ ತಲೆ ಗಂಟನೂ ಬಂತು ಮೇಡಮ್ ಅವರೇ. ನಮಗೆ ತುಂಬ ಬಡತನ, ಆವಾಗ ಊಟಕ್ಕೂ ದುಡ್ಡು ಇರ್ತಾಯಿಲ್ಲ. ಆ ಉದ್ದೇಶದಿಂದ ನಮಗೆ ಆಗಲಿಲ್ಲ, ಓದಿಸೋಕ್ಕಾಗಲಿಲ್ಲ ನಮ್ಮ ತಂದೆಯವ್ರ ಕೈಲಿ. ಹಾಗಾಗಿ ನಾನು ಚಪ್ಪಲಿ ಕೆಲಸನೇ ಮಾಡ್ಕೊಂಡು 6ನೇ ಕ್ಲಾಸ್ಗೆ ಬಿಟ್ಬಿಟ್ಟೆ ಸ್ಕೂಲು. ಈಗ ಒಂದು ಬದುಕು ಕಟ್ಕೊಂಡಿದ್ದೀನಿ ಮೇಡಮ್ ಅವರೇ. ಲಿಡ್ಕರ್ಗೆ ಯಾವಾಗ ನಾನು ಸಪ್ಲೈದಾರ ಆದೆ ಅವಾಗಿಂದ ನಾನೇ ಒಂದು 4 ಜನ ಕೆಲಸ ಕಟ್ಕೊಂಡು ಜೀವನ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಈಗ ಮನೆತನ ಪರಂಪರೆಯಿಂದ ಬಂದಂತಹ ಕೆಲಸವನ್ನ ದಾಯಾದಿಗಳು ಅದನ್ನ ಮಾಡ್ತಾ ಇರ್ತಾರೆ. ಹೌದು ಮೇಡಮ್. ಸೊ ಆ ರೀತಿ ಇದ್ದಾಗ ಯಾವ ರೀತಿ ಕಾಂಪಿಟೇಷನ್ ಇದೆ? ಅದು ನಿಮ್ಮ ಜೊತೆಗೆ ನಿಮ್ಮ ದಾಯಾದಿಗಳು ಹೇಗಿದ್ದಾರೆ? ಅವರು ಇದೇ ಕೆಲಸವನ್ನ ಮಾಡ್ತಾ ಇದ್ದಾರಾ, ಹೇಗೆ? ಬೇರೆ ಬೇರೆ ಕೆಲಸಕ್ಕೆ ಹೋಗ್ಬಿಟ್ಟಿದ್ದಾರೆ. ಎಷ್ಟೋ ಜನ ಗಾರೆ ಕೆಲಸ, ಪೇಂಟ್ ಕೆಲಸ ಆ ಥರ ಎಲ್ಲ ಹೋಗ್ಬಿಟ್ಟಿದ್ದಾರೆ. ಈಗ ಎಷ್ಟೋ ಜನ ಈಗ ನಿಗಮದಲ್ಲಿ ಇನ್ನೂ ಹೊಸ ಆರ್ಟಿಜನ್ಸ್ಗಳು ಮತ್ತೆ ಬಂದು ಆ್ಯಡ್ ಆಗ್ತಾ ಇದ್ದಾರೆ ಮೇಡಮ್ ಅವರೇ. ಬಂದು ಆ್ಯಡ್ ಆಗ್ತಾ ಇರೋದ್ರಿಂದ ಇವರು ಕೂಡ ನಮ್ಮ ವ್ಯವಸ್ಥಾಪಕ ನಿರ್ದೇಶಕರು ಅವ್ರನ್ನ ಮಣೆ ಹಾಕಿ, ಆಯಿತು ಬನ್ರಪ್ಪ ನೀವು ಕೆಲಸ ಮಾಡ್ತೀವಿ ಅನ್ನೋದಾದರೆ, ನೀವು ನಿಜವಾದ ಕುಶಲಕರ್ಮಿಗಳಾದರೆ ಆಯಿತು ನಾವು ನಿಮ್ಗೆ ಆರ್ಡ್ರ್ ಕೊಡ್ತೀವಿ ಅಂತ ಪ್ರೋತ್ಸಾಹ ಮಾಡ್ತಾ ಇದ್ದಾರೆ. ಹಾಗಾಗಿ ಇನ್ನೊಂದಷ್ಟು ಜನ ಕುಶಲಕರ್ಮಿಗಳು ಆ್ಯಡ್ ಆಗ್ತಾ ಇದ್ದಾರೆ ಮೇಡಮ್ ಅವರೇ. ಈಗ ಈ ದಾರಿಯನ್ನ ಬಿಟ್ಟು ಬೇರೆ ದಾರಿಯನ್ನ ಹಿಡಿದಂಥವರು ಕೂಡ ಮತ್ತೆ ವಾಪಸ್ ನಿಗಮಕ್ಕೆ ಬರ್ತಾ ಇದ್ದಾರೆ. ಮತ್ತಷ್ಟು ನಮ್ಮ ಕುಶಲಕರ್ಮಿಗಳು ಹೆಚ್ಚಾಗ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಹೌದು ಮೇಡಮ್ ಅವರೇ. ಸಿಗ್ತಾ ಇರುವಂತಹ ಸೌಲಭ್ಯಗಳು ತುಂಬಾ ಮುಖ್ಯ
ಆಗುತ್ತೆ. ಯಾವುದೇ ಪರಂಪರೆ ಆಗಿರ್ಬೋದು, ಅದು ಉಳಿಬೇಕು ಅಂತ ಹೇಳಿದ್ರೆ ಸೌಲಭ್ಯಗಳು ಇರಲೇಬೇಕು. ಸರ್ಕಾರದಿಂದ ಇಷ್ಟೆಲ್ಲ ಸೌಲಭ್ಯ ಸಿಗ್ತಾ ಇದೆ, ಹಾಗಾಗಿ ಅಧಿಕಾರಿಗಳ ಒಂದು ಸಹಾಯ ಹಸ್ತನೂ ಸಿಗ್ತಾ ಇದೆ ಅಂತ ಹೇಳಿದಾಗ ಖಂಡಿತವಾಗಿ ಈ ಕುಶಲಕರ್ಮಿಗಳು ಇನ್ನಷ್ಟು ಮುಂದೆ ಹೋಗ್ತಾರೆ, ಇನ್ನಷ್ಟು ಹೊಸ ಹೊಸ ವಿನ್ಯಾಸಗಳು ಬರುತ್ತೆ ಅಂತ ಅನ್ಕೊಳ್ಳೋಣ. ಇಷ್ಟೊತ್ತು ಬಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಿಮ್ಮ ಅನಿಸಿಕೆಯನ್ನ ನಮ್ಮೊಂದಿಗೆ ಹಂಚಿಕೊಂಡಿದ್ದಕ್ಕೆ ಧನ್ಯವಾದಗಳು ಸ್ವಾಮಿಯವರೇ. ನಮಸ್ಕಾರ. ನಮಸ್ಕಾರ ಮೇಡಮ್. ನಮಸ್ಕಾರ. ಲಿಡ್ಕರ್ ನಂಬಿಕೆ ನಿರಂತರ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಭಾಗವಹಿಸಿದ್ದವರು ನಿಗಮದ ವ್ಯವಸ್ಥಾಪಕ ನಿರ್ದೇಶಕರಾದ ಡಾಕ್ಟರ್ ವಸುಂಧರಾ ಕೆಎಂ ಹಾಗೂ ಮೈಸೂರಿನ ಚರ್ಮ ಕುಶಲಕರ್ಮಿ ಸ್ವಾಮಿ ಅವರು. ಸಂದರ್ಶಕರು ನಿರ್ಮಲಾ ಎಸ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಡಾಕ್ಟರ್ ಬಾಬು ಜಗಜೀವನ ರಾಮ್, ಚರ್ಮ ಕೈಗಾರಿಕಾ ಅಭಿವೃದ್ಧಿ ನಿಗಮ, ಕರ್ನಾಟಕ ಸರ್ಕಾರ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ವಾಣಿಜ್ಯ ಪ್ರಸಾರ ಕೇಂದ್ರದ ಕೊಡುಗೆ.